ನಮಸ್ಕಾರ. ಕಿವೀಸ್ ವಿರುದ್ಧ ಮೂರನೇ ಓಡಿಎ ಪಂದ್ಯ. ಭಾರತ ಸೋತ ಬಳಿಕ ಕೋಪಗೊಂಡರು ಹರ್ಷಿತ್ ರಾಣಾ. ಬಳಿಕ ಬಿಚ್ಚಿಟ್ಟರು ಸ್ಫೋಟಕ ರಹಸ್ಯ. ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನ್ಯೂಜಿಲೆಂಡ್ ವಿರುದ್ಧ ಭಾರತ ಓಡಿಎ ಸರಣಿ ಸೋತ ಬಳಿಕ ಹರ್ಷಿತ್ ರಾಣಾ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಇಂದೋರ್ನ ಹೋಲ್ಕರ್ ಸ್ಟೇಡಿಯಂನಲ್ಲಿ ನಡೆದ ಕಿವೀಸ್ ವಿರುದ್ಧದ ಮೂರನೇ ಏಕದಿನ ಪಂದ್ಯದಲ್ಲಿ ಹರ್ಷಿತ್ ರಾಣಾ ಯಾರು ಊಹಿಸದನ್ನ ಮಾಡಿದ್ದಾರೆ ಸ್ನೇಹಿತರೆ. ಬೌಲಿಂಗ್ನಲ್ಲಿ ಪ್ರಮುಖ 3 ವಿಕೆಟ್ ಕಬಳಿಸಿ ಮಿಂಚಿದ್ದ ಹರ್ಷಿತ್ ರಾಣಾ ಬ್ಯಾಟಿಂಗ್ನಲ್ಲಿ ಬಂದು ತಂಡಕ್ಕೆ ಆಸರೆಯಾಗಿದ್ದಲ್ಲದೆ ತಮ್ಮ ಓಡಿಎ ಬದುಕಿನ ತಮ್ಮ ವೃತ್ತಿ ಬದುಕಿನ ಮೊದಲ ಹಾಫ್ ಸೆಂಚುರಿ ಸಿಡಿಸಿದ್ದಾರೆ. ಅದು ಕೂಡ ವಿಸ್ಫೋಟಕ ರೀತಿಯಲ್ಲಿ ಎಂಬುದು ವಿಶೇಷ ಸ್ನೇಹಿತರೆ. ಇದರ ಹೊರತಾಗಿಯೂ ಟೀಂ ಇಂಡಿಯಾಗೆ ಈ ಪಂದ್ಯದಲ್ಲಿ 41 ರನ್ಗಳ ಸೋಲು ಎದುರಾಗಿದ್ದು ವಿಪರ್ಯಾಸ ಅಂತ ಹೇಳಬಹುದು. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ಗೆ ಡ್ಯಾರೆಲ್ ಮಿಚೆಲ್ ಹಾಗೂ ಗ್ಲೆನ್ ಫಿಲಿಪ್ಸ್ ರವರ ಶತಕದಗಳ ಇನ್ನಿಂಗ್ಸ್ ಆಸರೆಯಾಗಿ ನಿಂತಿತು. ಅಂತಿಮವಾಗಿ ನ್ಯೂಜಿಲೆಂಡ್ 50 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 337 ರನ್ ಪೇರಿಸಿತ್ತು. ಇತ್ತ ಹರ್ಷದೀಪ್ ಸಿಂಗ್ ಹಾಗೂ ಹರ್ಷಿತ್ ರಾಣಾ ತಲಾ 3 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನು ಬೆನ್ನಟ್ಟಿದಂತಹ ಟೀಂ ಇಂಡಿಯಾಗೆ ಆರಂಭಿಕ ಆಘಾತ ಎದುರಾಯಿತು. ಇದರ ಹೊರತಾಗಿಯೂ ಕೊಹ್ಲಿ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ವಿರಾಟ್ ಹಾಗೂ ಹರ್ಷಿತ್ ರಾಣಾರವರು ಆಡಿದ ಪಾರ್ಟ್ನರ್ಶಿಪ್ಗಳ ನೆರವಿನಿಂದಾಗಿ ಟೀಂ ಇಂಡಿಯಾ 250 ರನ್ಗಳ ಗಡಿ ದಾಟಿತ್ತು ಸ್ನೇಹಿತರೆ. ಅದರಲ್ಲಿಯೂ ಹರ್ಷಿತ್ ರಾಣಾ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿ ಕೇವಲ 41 ಎಸೆತಗಳಲ್ಲಿ ಅರ್ಧಶತಕ ಪೂರ್ಣಗೊಳಿಸಿಕೊಂಡರು ಸ್ನೇಹಿತರೆ. ಈ ಮಧ್ಯೆ ಕೊಹ್ಲಿ ಕೂಡ ತಮ್ಮ ಓಡಿಎ ವೃತ್ತಿ ಬದುಕಿನ 54ನೇ ಸೆಂಚುರಿ ಪೂರ್ಣಗೊಳಿಸಿಕೊಂಡರು. ಇದರ ಹೊರತಾಗಿಯೂ ಟೀಂ ಇಂಡಿಯಾ 46 ಓವರ್ಗಳಲ್ಲಿ 296 ರನ್ ಬಾರಿಸಿ ಆಲ್ಔಟ್ ಆಗುವುದರೊಂದಿಗೆ ಈ ಪಂದ್ಯದಲ್ಲಿ 41 ರನ್ಗಳ ಸೋಲು ಅನುಭವಿಸಿದೆ. ಈ ಮೂಲಕವಾಗಿ ಈ 3 ಪಂದ್ಯಗಳ ಏಕದಿನ ಸರಣಿಯನ್ನ ಕೂಡ 2-1 ಕೈ ಚೆಲ್ಲಿದೆ ಅಂತ ಹೇಳಬಹುದು ಬಂಧುಗಳೇ. ಇನ್ನು ಇತ್ತ ಭಾರತ ಈ ಓಡಿಎ ಪಂದ್ಯ ಸೋತ ಬಳಿಕ ಮಾತನಾಡಿದ ತಂಡದ ಸ್ಟಾರ್ ಆಟಗಾರ ಹರ್ಷಿತ್ ರಾಣಾ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಕ್ರಿಕೆಟ್ ಒಂದು ಸಾಮೂಹಿಕ ಆಟವಾಗಿದೆ ಮತ್ತು ಟೀಮ್ ಗೇಮ್ ಆಗಿರುತ್ತದೆ. ನಾವು ಗೆಲ್ಲುವ ಕೊನೆ ಹಂತದವರೆಗೂ ಹೋಗಿದ್ದೆವು. ಆದ್ಯಾಗೂ ಸೋತಿರುವುದು ನಿಜಕ್ಕೂ ಬೇಸರ ತಂದಿದೆ ಎಂದು ಹರ್ಷಿತ್ ರಾಣಾ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಾವು ಸರಣಿ ಸೋಲಿನಿಂದ ತಂಡವನ್ನ ಪಾರು ಮಾಡಬಹುದಾಗಿತ್ತು. ಆದ್ಯಾಗೂ ವಿಫಲರಾಗಿದ್ದೇವೆ. ನಮ್ಮ ಎಲ್ಲ ತಪ್ಪುಗಳ ಲಾಭವನ್ನ ಅವರು ಚೆನ್ನಾಗಿ ಬಳಸಿಕೊಂಡರು ಮತ್ತು ನಾನು ಈ ರೀತಿಯಾಗಿ ಔಟ್ ಆಗುವ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ನಾನು ಆಗಾಗಲೇ ಸೆಟಲ್ ಆಗಿದ್ದೆ. ಆ ಹಂತದಲ್ಲಿ ನಾನು ಮೆಚೂರ್ಡ್ ಇನ್ನಿಂಗ್ಸ್ ಆಡಬೇಕಾಗಿತ್ತು ಎಂದು ಹರ್ಷಿತ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಆದರೂ ಕೊಹ್ಲಿ ಭೈ ನನಗೆ ಒಳ್ಳೆಯ ಜೊತೆಯಾಟವನ್ನು ನೀಡಿದ್ರು. ನಾವಿಬ್ಬರು ಕೊನೆವರೆಗೂ ಹೋರಾಟ ನೀಡಿದ್ವಿ. ಅನ್ಫಾರ್ಚುನೇಟ್ ಪಂದ್ಯವನ್ನ ಸೋತ್ವಿ ಎಂದು ಹರ್ಷಿತ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಗಿಲ್ ಕ್ಯಾಪ್ಟನ್ಸಿಯ ಪ್ರಯೋಗಗಳು ವರ್ಕ್ ಆಗಿರಲಿಲ್ಲ. ನಾವು ಇನ್ನು ಎಲ್ಲಾ ತಪ್ಪುಗಳನ್ನ ತಿದ್ದಿಕೊಳ್ಳಬೇಕು ಎಂದು ಹರ್ಷಿತ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಕೊಹ್ಲಿ ಆಡಿದ ಆಟಕ್ಕೆ ಅವರೇ ಸರಿಸಾಟಿ. ಅವರಿಂದ ತುಂಬಾ ವಿಷಯಗಳನ್ನ ನಾನು ಕಲಿತುಕೊಂಡಿದ್ದೇನೆ. ಅವರ ಜೊತೆ ಪಾರ್ಟ್ನರ್ಶಿಪ್ ಮಾಡುವುದೇ ಒಂದು ಸೌಭಾಗ್ಯ ಎಂದು ಹೇಳುವ ಮೂಲಕ ಕೊಹ್ಲಿ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಹರ್ಷಿತ್ ರಾಣಾ ನೀಡಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.